ದರ್ಶನ್ ಜೈಲಲ್ಲಿ ಒದ್ದಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ. ಜಾಮೀನು ಸಿಗದೆ ಕುಗ್ಗಿ ಹೋಗಿರುವಂತಹ ದರ್ಶನ್ ಇದೀಗ ಈ ಪ್ರಕರಣದ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಇಡೀ ತಂಡದ ಟ್ರಯಲ್ ಕೂಡ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಇದೀಗ ಮತ್ತಷ್ಟು ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ವಿರುದ್ಧದ ಸಾಕ್ಷಿಗಳಿಗೆ ಯಾರೋ ಅಪರಿಚಿತರು ಬೆದರಿಕೆ ಹಾಕ್ತಾ ಇದ್ದಾರಂತೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಆಗ್ತಾ ಇರೋದು ಏನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ದರ್ಶನ್ ನೊಂದಿದ್ದಾರೆ, ಬೆಂದಿದ್ದಾರೆ, ವಿಲವಿಲ ಒದ್ದಾಡುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರದಲ್ಲಿ ಪಶ್ಚಾತ್ತಾಪ ಅನುಭವಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಕುಗ್ಗಿ ಹೋಗಿದ್ದರೂ ಜೈಲು ಜೀವನಕ್ಕೆ ಹೊಂದಿಕೊಂಡಿದ್ದಾರೆ. ಜೈಲೊಳಗೆ ಯಾರ ತಂಟೆ ತಕರಾರಿಲ್ಲದೆ ಬದುಕೋದನ್ನ ರೂಢಿ ಮಾಡಿಕೊಂಡಿದ್ದಾರೆ. ಜಾಮೀನು ಸಿಗೋವರೆಗೂ ಜೈಲೊಳಗೆ ಹೀಗೆ ಆರಾಮಾಗಿ ಕಳೆದು ಬಿಡೋಣ ಅಂದ್ಕೊಂಡಿರೋ ದರ್ಶನ್ ಜೈಲೂಟವನ್ನ ಅಭ್ಯಾಸ ಮಾಡಿಕೊಂಡು ಜೈಲು ಜೀವನ ಕಳೀತಾ ಇದ್ದಾರೆ. ಆದರೆ ಈಗ ತನ್ನ ಪಾಡಿಗೆ ತಾನಿರೋ ದರ್ಶನ್ಗೆ ಹೊಸ ಸಂಕಷ್ಟ ಶುರುವಾಗೋ ಎಲ್ಲಾ ಲಕ್ಷಣಗಳು ಕಾಣ್ತಿವೆ. ಯಾಕೆ ಗೊತ್ತಾ? ದರ್ಶನ್ ಕೇಸ್ಗೆ ಕೆಲವರು ಎಂಟ್ರಿ ಕೊಟ್ಟಿದ್ದಾರೆ. ಕೆಲವರು ಅಂದ್ರೆ ಯಾರು ಗೊತ್ತಾ? ಅಪರಿಚಿತರು. ರೇಣುಕಾ ಸಾಕ್ಷಿಗಳಿಗೆ ಅಪರಿಚಿತರ ದರ್ಶನ. ಬೆದರಿಸ್ತಿದ್ದಾರೆ, ಹೆದರಿಸ್ತಾರೆ, ಹುಷಾರಂತಿದ್ದಾರೆ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿದ್ದು. ಆಮೇಲೆ ದರ್ಶನ್ ಅದೃಷ್ಟವೇ ಬದಲಾಯಿತು. ಅದು ಯಾವ ಥರ ಅಂದ್ರೆ, ದರ್ಶನ್ ಜೀವನದಲ್ಲಿ ಊಹೆ ಮಾಡೋಕ್ಕೂ ಆಗದೇ ಇರೋ ಘಟನೆಗಳು ನಡೆದ್ವು. ಪರಪ್ಪನ ಅಗ್ರಹಾರದಲ್ಲಿ ಯಾರೋ ತೆಗೆದಿದ್ದ ಫೋಟೋ ದರ್ಶನ್ ಐಷಾರಾಮಿ ಜೈಲು ಜೀವನವನ್ನ ಬಟಾಬಯಲು ಮಾಡಿತ್ತು. ದರ್ಶನ್ ಆ ಫೋಟೋದಿಂದ ಸಾಕಷ್ಟು ಕಷ್ಟಕ್ಕೆ ಸಿಕ್ಕಾಕೊಳ್ಬೇಕಾಯಿತು. ಕೊನೆಗೆ ದರ್ಶನ್ ಅಕ್ರಮವಾಗಿ ಪಡೆಯುತ್ತಿದ್ದ ಸೌಲಭ್ಯಗಳಿಗೆ ಬ್ರೇಕ್ ಬಿದ್ದಿತ್ತು. ಇಷ್ಟೇ ಅಲ್ಲ, ಚಿಕಿತ್ಸೆ ನೆಪ ಹೇಳಿ ಜಾಮೀನು ತಗೊಂಡು ಬಂದಿದ್ದ ದರ್ಶನ್ ನಂತರ ಅದೇ ವಿಚಾರಕ್ಕೆ ಜಾಮೀನು ಕ್ಯಾನ್ಸಲ್ ಆಗಿ ಮತ್ತೆ ಜೈಲು ಸೇರ್ಬೇಕಾಯ್ತು. ಅದು ಆದ್ಮೇಲೆ 1 ವರ್ಷ ಜಾಮೀನು ಕೊಡ್ಲೇಬೇಡಿ ಅಂತ ಕೋರ್ಟ್ ಹೇಳಿದ್ದು ದರ್ಶನ್ರನ್ನ ಕಂಗಾಲಾಗಿಸ್ತು. ಈಗ ಇನ್ನೊಂದು ಸಂಕಷ್ಟ ದರ್ಶನ್ಗೆ ಗೊತ್ತಿಲ್ಲದಂತೆ ದರ್ಶನ್ಗೆ ಸುತ್ತಿಕೊಳ್ಳೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ. ಆ ಸಂಕಷ್ಟ ತರ್ತಾ ಇರೋದು ಅಪರಿಚಿತರು. ಇದು ಯಾವ ಥರ ಎಂಟ್ರಿ ಕೊಟ್ಟಿದ್ದಾರೆ ಗೊತ್ತಾ? ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷ್ಯಗಳಿಗೆ ಬೆದರಿಕೆ ಹಾಕುವುದರ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ನಡೆಯುತ್ತಿದೆ. ಕೋರ್ಟ್ಗೆ ಬಂದ್ರೆ ಕಷ್ಟವಾಗುತ್ತೆ ಅಂತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಮತ್ತು ಇತರೆ ಆರೋಪಿಗಳ ವಿಚಾರಣೆ ನಡೆಸ್ತಿದೆ. ಈಗ ಸದ್ಯಕ್ಕೆ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಯುತ್ತಿದೆ. ಕೊಲೆಯನ್ನ ಕಣ್ಣಾರೆ ಕಂಡವರು, ಕೊಲೆಯಾದ್ಮೇಲೆ ನಡೆದ ಘಟನೆಗಳಿಗೆ ಸಾಕ್ಷಿಯಾದವರನ್ನ ಕೋರ್ಟ್ಗೆ ಕರೆಸಿ ಪ್ರಶ್ನೆಗಳನ್ನ ಕೇಳಿ ಮಾಹಿತಿ ಸಂಗ್ರಹಿಸಲಾಗ್ತಿದೆ. ಇಂಥ ವೇಳೆಯೇ ಸಾಕ್ಷಿಯೊಬ್ಬರಿಗೆ ಬೆದರಿಕೆ ಬಂದಿದೆಯಂತೆ. ಸಾಕ್ಷಿ ಹೇಳಿದ್ರೆ ಹುಷಾರನ್ನೋ ಬೆದರಿಕೆ ಹಾಕ್ತಿದ್ದಾರಂತೆ. ಅಂದಹಾಗೆ ಬೆದರಿಕೆ ಹಾಕ್ತಾ ಇರೋದು ಯಾರು ಗೊತ್ತಾ? ಅದೇ ಅಪರಿಚಿತರು. ಪ್ರಾಸಿಕ್ಯೂಷನ್ ಪರ ಸಾಕ್ಷಿಗೆ ಫೋನ್ನಲ್ಲಿ ಬೆದರಿಕೆ. ಪ್ರಾಸಿಕ್ಯೂಷನ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 200ಕ್ಕೂ ಹೆಚ್ಚು ಸಾಕ್ಷ್ಯಗಳಿವೆ. ಆ ಎಲ್ಲ ಸಾಕ್ಷ್ಯಗಳನ್ನ ಪರಿಶೀಲನೆ ನಡೆಸಬೇಕು. ಇದರಲ್ಲಿ ಕೆಲವು ಸಾಕ್ಷಿದಾರರಿದ್ದು ಅವರನ್ನ ಕೆಲವು ದಿನಗಳಿಂದ ಕೋರ್ಟ್ ವಿಚಾರಣೆ ನಡೆಸ್ತಿದೆ. ಈ ವೇಳೆ ಪ್ರಾಸಿಕ್ಯೂಷನ್ ಪರ ಸಾಕ್ಷಿ ಹೇಳೋದಕ್ಕೆ ಬಂದವರೊಬ್ಬರು ಸ್ಫೋಟಕ ವಿಚಾರವೊಂದನ್ನ ರಿವೀಲ್ ಮಾಡಿದ್ದಾರೆ. ನನಗೆ ಅಪರಿಚಿತರ ಕಡೆಯಿಂದ ಫೋನ್ ಕಾಲ್ ಬರ್ತಿದೆ, ಅವರು ನನಗೆ ಬೆದರಿಕೆ ಹಾಕ್ತಿದ್ದಾರೆ ಎಂದಿದ್ದಾರೆ.
ಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಯೊಬ್ಬರಿಗೆ ಬೆದರಿಕೆ ಬಂದಿದೆ. ಅಪರಿಚಿತರಿಂದ ವಾಟ್ಸ್ಆಪ್ ಕಾಲ್ನಲ್ಲಿ ಬೆದರಿಕೆ ಬಂದಿದ್ದು ಆರೋಪಿಗಳನ್ನ ಗುರುತಿಸಲು ಆಗುವುದಿಲ್ಲ. ಬಾರ್ ಬಳಿ ಸಿಸಿಟಿವಿಯನ್ನ ಪೊಲೀಸರು ಎತ್ಕೊಂಡು ಹೋದ್ರು. ಸ್ವಾಮಿ ಅಪಹರಿಸಿದ ಆರೋಪಿಗಳನ್ನ ಗುರುತಿಸಲು ಸಾಧ್ಯವಿಲ್ಲ. ಪೊಲೀಸರ ಮಹಜರಿನಲ್ಲಿ ಏನಿದೆ ಎಂಬುದು ಗೊತ್ತಿಲ್ಲ ಎಂದು ಹೇಳುವಂತ ಸಾಕ್ಷಿಗಳಿಗೆ ಅಪರಿಚಿತರು ಬೆದರಿಕೆ ಹಾಕಿದ್ದಾರಂತೆ. ಬಾರ್ ಬಳಿ ಅಪರಿಚಿತರ ಓಡಾಟ, ಸಾಕ್ಷಿಯ ಅಳಲು. ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಪರ ಸಾಕ್ಷಿಯೊಬ್ಬ ಈ ರೀತಿ ಹೇಳಿಕೊಂಡಿದ್ದಾನೆ. ನನಗೆ ಅಪರಿಚಿತರು ಕರೆ ಮಾಡಿ ಬೆದರಿಕೆ ಹಾಕಿರುವುದು ಮಾತ್ರವಲ್ಲದೆ ನನ್ನ ಬಾರ್ ಬಳಿ ಅಪರಿಚಿತರು ಓಡಾಡ್ತಾ ಇದ್ದಾರೆ. ನನಗೆ ಭಯವಾಗುತ್ತಿದೆ ಎಂದಿದ್ದಾರೆ. ಇದನ್ನ ಕೇಳಿಸಿಕೊಂಡ ಜಡ್ಜ್ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಮುಕ್ತಾಯ ಆಗುವವರೆಗೂ ಸಾಕ್ಷಿಗಳಿಗೆ ಭದ್ರತೆ ಕೊಡಬೇಕು ಅಂತ ಸೂಚನೆ ನೀಡಿದ್ದಾರೆ. ಇಷ್ಟೇ ಅಲ್ಲದೆ ಸಾಕ್ಷ್ಯ ತಿರುಚಲು ಕೆಲವರು ಯತ್ನಿಸಿರುವುದಕ್ಕೆ ಪ್ರತ್ಯೇಕ ಪ್ರಮಾಣ ಪತ್ರ ಸಲ್ಲಿಸುವಂತೆ ಸಾಕ್ಷಿಗೆ ಜಡ್ಜ್ ಸೂಚಿಸಿದ್ದಾರೆ. ಚಿತ್ರದುರ್ಗದ ಬಾರ್ನಲ್ಲಿ ನಡೆದಿತ್ತು ಕಿಡ್ನಾಪ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಈಗ ಸಾಕ್ಷಿ ಹೇಳೋಕೆ ಬಂದಿರೋ ಸಾಕ್ಷಿದಾರ ಬಾರು, ಕಿಡ್ನಾಪು, ಸಿಸಿಟಿವಿ ಅಂತೆಲ್ಲ ಹೇಳುತ್ತಿದ್ದಾನೆ. ಅಂದಹಾಗೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದ ದುರ್ಗಾ ಬಾರ್ ಅಂಡ್ ರೆಸ್ಟೋರೆಂಟ್ನಿಂದ ಕಿಡ್ನಾಪ್ ಮಾಡಲಾಗಿತ್ತು ಅನ್ನೋ ಆರೋಪವಿದೆ. ಅದೇ ಬಾರ್ಗೆ ಸಂಬಂಧಿಸಿದ ವ್ಯಕ್ತಿಯನ್ನೇ ವಿಚಾರಣೆಗೆ ಕರೆಯಲಾಗಿದ್ದು ಅದೇ ವ್ಯಕ್ತಿ ತನಗೆ ಬೆದರಿಕೆ ಕರೆ ಬಂದಿದೆ ಅಂತ ಹೇಳಿದ್ದಾನೆ. ಅಂದಹಾಗೆ ಪೊಲೀಸರ ಪ್ರಕಾರ ರೇಣುಕಾಸ್ವಾಮಿ ಹಾಗೂ ಆತನನ್ನ ಅಪಹರಿಸಿದ್ದ ಆರೋಪಿಗಳು ಇದೇ ಬಾರ್ನಲ್ಲಿ ಊಟ ಮಾಡಿದ್ದರಿಂದ ಅದೇ ಬಾರ್ನ ವ್ಯಕ್ತಿಗಳು ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ರೇಣುಕಾಸ್ವಾಮಿ ಕೇಸಿರ್ಲಿ, ಯಾವುದೇ ಕೇಸಿರ್ಲಿ, ಸಾಕ್ಷ್ಯವನ್ನ ನಾಶಪಡಿಸೋದು ಅಥವಾ ತಿರುಚಲು ಯತ್ನಿಸಿದ್ರೆ ಅದು ಗಂಭೀರವಾದ ಅಪರಾಧ. ಈಗ ಕೋರ್ಟ್ ಕೂಡ ಅದನ್ನೇ ಹೇಳಿದೆ. ಸಾಕ್ಷ್ಯವನ್ನ ತಿರುಚೋದನ್ನ ನ್ಯಾಯಾಲಯವು ಕ್ಷಮಿಸುವುದಿಲ್ಲ. ಅಂಥವರ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಕಠಿಣ ಎಚ್ಚರಿಕೆ ನೀಡಿದೆ. ಇಷ್ಟಕ್ಕೂ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ರೆ ಏನೇನ್ ಶಿಕ್ಷೆ ಗೊತ್ತಾ? ಇಲ್ಲಿದೆ ನೋಡಿ. ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದು ಶಿಕ್ಷಾರ್ಹ ಅಪರಾಧ. ಸಾಕ್ಷ್ಯ ತಿರುಚುವಂತೆ ಒತ್ತಾಯಿಸೋದು ಅಪರಾಧವಾಗಿದೆ. ಈ ಅಪರಾಧಕ್ಕೆ BNS ಸೆಕ್ಷನ್ 232 ಪ್ರಕಾರ ಶಿಕ್ಷೆ ವಿಧಿಸಲಾಗುತ್ತೆ. ಜೈಲು ಅಥವಾ ದಂಡ ಅಥವಾ ಎರಡೂ ಶಿಕ್ಷೆ ವಿಧಿಸಲಾಗುತ್ತದೆ. 7 ವರ್ಷಗಳವರೆಗೆ ಜೈಲು ಶಿಕ್ಷೆಯ ಸಾಧ್ಯತೆಯೂ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗೆ ಯಾರು ಬೆದರಿಕೆ ಹಾಕಿದ್ರು ಅಂತ ಗೊತ್ತಿಲ್ಲ. ಪೊಲೀಸರು ಈಗ ಬೆದರಿಕೆ ಹಾಕಿರೋ ಅಪರಿಚಿತರ ಬೆನ್ನಟ್ಟಿದ್ದು ಕಾನೂನು ರೀತಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಜಾಮೀನು ಅಥವಾ ಮುಂದಿನ ಜೈಲು ಜೀವನದ ಮೇಲೆ ಈ ಕೇಸ್ ಪರಿಣಾಮ ಬೀರಬಹುದು ಅಂತ ಹೇಳಲಾಗ್ತಿದೆ.